ನಿಮ್ಮ ವ್ಯಾಲ್ಯೂ ಹೆಚ್ಚಿಸಲು ಮಾಡಿ ಈ 15 ಕೆಲಸ. 1. ಯಾರ ಜೊತೆಗೂ ಅವಶ್ಯಕತೆಗಿಂತ ಹೆಚ್ಚು ಹತ್ತಿರವಾಗಬೇಡಿ. ಪ್ರತಿಯೊಬ್ಬರೂ ನಿಮ್ಮ ಸಾಮೀಪ್ಯಕ್ಕೆ ಯೋಗ್ಯರಾಗಿರುವುದಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಸಂಪರ್ಕವನ್ನು ಇಟ್ಟುಕೊಳ್ಳಿ. 2. ಯಾರಿಗೂ ಕೂಡ 2ಕ್ಕಿಂತ ಅಧಿಕ ಬಾರಿ ಅರ್ಥ ಮಾಡಿಸಲು ಹೋಗಬೇಡಿ. ಅವರು ಅರ್ಥ ಮಾಡಿಕೊಂಡರೆ ಸರಿ, ಇಲ್ಲದಿದ್ದರೆ ಅವರನ್ನು ಅವರಷ್ಟಕ್ಕೆ ಬಿಟ್ಟು ಬಿಡಿ. ಯಾಕೆಂದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಹೇಗೂ ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ಬಗ್ಗೆ ತಪ್ಪು ತಿಳಿದುಕೊಳ್ಳಬೇಕೆಂದೇ ಅಂದುಕೊಂಡಿದ್ದರೆ ನೀವು ಎಷ್ಟೇ ಪ್ರಯತ್ನಪಟ್ಟರೂ ಅವರು ಬದಲಾಗುವುದಿಲ್ಲ. 3. ಜನರ ಮಾತಿನ ಬಗ್ಗೆ ಎಂದಿಗೂ ತಲೆಕೆಡಿಸಿಕೊಳ್ಳಬೇಡಿ. ಯಾಕೆಂದರೆ ಜನರ ಮಾತಿನಿಂದ ನಿಮ್ಮ ಜೀವನ ಬದಲಾಗುವುದಿಲ್ಲ, ನಿಮ್ಮ ಜೀವನ ನಡೆಯುವುದಿಲ್ಲ. ನೀವು ನಿಮ್ಮ ದುಡಿಮೆಯ ಕುರಿತು ಯೋಚಿಸಬೇಕೇ ಹೊರತು ಪ್ರಪಂಚದ ಬಗ್ಗೆ ಅಲ್ಲ. ಯಾಕೆಂದರೆ ನಿಮ್ಮ ಹತ್ತಿರ ಹಣವಿದ್ದರೆ ಪ್ರತಿಯೊಬ್ಬರೂ ನಿಮ್ಮ ಹಿಂದೆ ಬರುತ್ತಾರೆ, ನಿಮ್ಮ ಬಗ್ಗೆ ಮಾತನಾಡಲು ಹೆದರುತ್ತಾರೆ. ಅದೇ ನಿಮ್ಮ ಬಳಿ ಹಣವಿಲ್ಲದಿದ್ದರೆ ಯಾರೂ ನಿಮ್ಮನ್ನು ಗುರುತಿಸುವುದಿಲ್ಲ. 4. ಯಾವ ವಸ್ತುವಿನಿಂದ ನಿಮಗೆ ಖುಷಿ ಸಿಗುತ್ತದೆಯೋ, ನಿಮ್ಮ ಉನ್ನತಿ ಆಗುತ್ತದೆಯೋ ಅಂತಹ ವಿಷಯಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಬೇಡಿ. ಯಾಕೆಂದರೆ ಜೀವನದಲ್ಲಿ ಯಾರಾದರೂ ಮುಂದುವರೆದರೆ, ಉನ್ನತಿ ಹೊಂದಿದರೆ ಅದನ್ನು ಸಹಿಸದವರು ತುಂಬ ಜನರಿದ್ದಾರೆ. ಹಾಗಾಗಿ ನೆಮ್ಮದಿ, ಸುಖ, ಶಾಂತಿ ಬೇಕಾದಲ್ಲಿ ಕೆಲವು ವಿಷಯಗಳನ್ನು ರಹಸ್ಯವಾಗಿಯೇ ಇಡಬೇಕಾಗುತ್ತದೆ. 5. ಸ್ವಲ್ಪವಾದರೂ ನಿಮಗಾಗಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಜೀವನವಿಡೀ ಇತರರಿಗೋಸ್ಕರ ಮೀಸಲಿಟ್ಟರೆ ನಿಮ್ಮ ಜೀವನ ವ್ಯರ್ಥವಾಗುತ್ತದೆ. ನಿಮ್ಮನ್ನು ನೀವು ಕಳೆದುಕೊಂಡರೆ ಪ್ರತಿಯೊಂದನ್ನು ಕಳೆದುಕೊಂಡಂತೆ. 6. ಜೀವನದಲ್ಲಿ ಮಾಡಿದ್ದನ್ನೇ ಮಾಡುತ್ತಿರಬೇಡಿ. ಹೊಸದಾಗಿ ಏನಾದರೂ ಕಲಿತುಕೊಳ್ಳಿ. ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳಿ. ಬದಲಾವಣೆ ಜಗದ ನಿಯಮ. ಅದರ ಪ್ರಕಾರ ನಿಮ್ಮಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುತ್ತೀರಿ. 7. ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಲು ಪ್ರಯತ್ನಿಸಿ. ಆತ್ಮನಿರ್ಭರರಾಗಿ ಇತರರ ಮೇಲೆ ಅತಿಯಾಗಿ ಅವಲಂಬಿತರಾಗಿರಬೇಡಿ. ನಿಮ್ಮ ಜೀವನದ ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇರುವಂತೆ ನೋಡಿಕೊಳ್ಳಿ. 8. ಪ್ರತಿ ಸಲ ಒಬ್ಬರಿಗೆ ಅರ್ಥ ಮಾಡಿಸುತ್ತಾ ಕುಳಿತುಕೊಳ್ಳಬೇಡಿ. ನಿಮ್ಮ ಗಡಿರೇಖೆಯನ್ನು ಎಳೆದುಕೊಳ್ಳಿ. ಇಲ್ಲದಿದ್ದರೆ ನಿಮಗೆ ಬೆಲೆ ಸಿಗುವುದಿಲ್ಲ. 9. ನಿಮ್ಮ ಯೋಜನೆಗಳನ್ನು, ಆಲೋಚನೆಗಳನ್ನು ಅಂದರೆ ಪ್ಲ್ಯಾನ್ಸ್ ಮತ್ತು ಐಡಿಯಾಗಳನ್ನು ಅವಶ್ಯಕತೆ ಇಲ್ಲದೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದು ಸಂಪೂರ್ಣವಾಗುವವರೆಗೂ ಶಾಂತವಾಗಿರಿ. ಯಾಕೆಂದರೆ ಸಫಲತೆ ಸಿಗುವ ಮೊದಲೇ ಹೇಳಿಕೊಂಡರೆ ಅದಕ್ಕೆ ಬೆಲೆ ಸಿಗುವುದಿಲ್ಲ. ನಿಮ್ಮ ಸಫಲತೆಯೇ ಅವರಿಗೆ ಉತ್ತರವಾಗಲಿ. 10. ನಿಮ್ಮನ್ನು ನೀವು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಸ್ಪರ್ಧೆ ನಿಮ್ಮ ಜೊತೆಗೇ ಇರಬೇಕೇ ವಿನಃ ಇತರರ ಜೊತೆಗಲ್ಲ. ನಿನ್ನೆಗಿಂತ ನಾನು ಉತ್ತಮನಾಗಬೇಕೆಂಬ ಛಲ ಇಟ್ಟುಕೊಳ್ಳಿ. 11. ಮಾತನಾಡುವ ಮೊದಲು ಆಲೋಚಿಸಿಯೇ ಮಾತನಾಡಿ. ಆಡಿದ ಮಾತುಗಳನ್ನು ವಾಪಸ್ಸು ಪಡೆಯಲು ಆಗುವುದಿಲ್ಲ. ಹಾಗಾಗಿ ತಕ್ಷಣವೇ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ. ಅಂದರೆ ರಿಯಾಕ್ಟ್ ಮಾಡುವುದನ್ನು ನಿಲ್ಲಿಸಿ. ಜನರು ನಿಮ್ಮ ಮಾತುಗಳನ್ನು ಕೇಳಲು ಒದ್ದಾಡಬೇಕು. ಅಷ್ಟು ಕಮ್ಮಿ, ಅಷ್ಟು ಸ್ಪಷ್ಟವಾಗಿ, ದೃಢವಾಗಿ ಮಾತನಾಡಲು ಕಲಿಯಿರಿ. 12. ಎಲ್ಲದಕ್ಕಿಂತ ಮೊದಲು ನಿಮಗೆ ನೀವೇ ಗೌರವ ಕೊಡುವುದನ್ನು ಕಲಿತುಕೊಳ್ಳಿ. ನೀವೇ ನಿಮಗೆ ಬೆಲೆ ಕೊಡದೆ ದಡ್ಡನಂತೆ ಆಡಿದರೆ ಜನರು ಬೆಲೆಯನ್ನು ಕೊಡುವುದಿಲ್ಲ. 13. ಪ್ರತಿ ಸಲ ನಿಮ್ಮ ಹಣೆಬರಹ ಅಥವಾ ದೇವರಿಗೆ ದೋಷ ಕೊಡುತ್ತಾ ಕೂರಬೇಡಿ. ಜೀವನದಲ್ಲಿ ಮುಂದೆ ಹೋಗಲು ಪ್ರಯತ್ನಿಸಿ. ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಬಂದು ಏನನ್ನಾದರೂ ಮಾಡಿದಾಗಲೇ ಸಫಲತೆ ಸಿಗುತ್ತದೆ. 14. ಮಾತು ಕೊಡುವ ಮೊದಲು ಆಲೋಚಿಸಿ. ಕೊಟ್ಟ ಮಾತನ್ನು ಉಳಿಸಿಕೊಂಡು ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳಿ. ಇಲ್ಲದಿದ್ದರೆ ಜನರು ಬೆಲೆಯನ್ನು ಕೊಡುವುದಿಲ್ಲ. ಇನ್ನು ಕೊನೆಯದಾಗಿ, ಯಾರೊಂದಿಗಾದರೂ ಮಾತನಾಡುವಾಗ ಭಯಪಡದಿರಿ, ಧೈರ್ಯದಿಂದ ಮಾತನಾಡಿ. ಯಾಕೆಂದರೆ ಅವರ ಜೀವನ ಅವರದು, ನಿಮ್ಮ ಜೀವನ ನಿಮ್ಮದು. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕುಂದಲು ಬಿಡದಿರಿ. ಇದೇ ನಿಮ್ಮನ್ನು ಗೌರವ ತಂದುಕೊಡುವಂತೆ ಮಾಡುತ್ತದೆ. ಧನ್ಯವಾದಗಳು.